ಕರ್ನಾಟಕ ಗಣಿತ ಗಣಕ ಅದನ್ನ ಸ್ಯಾಂಪಲಿಂದ ವಿ ಆರ್ ಗೋಯಿಂಗ್ ಸ್ಟೇಟ್ ವೈಸ್ ಕೆಲವು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ, ಸಕ್ಸಸ್ ಬಂದಿದೆ. ನಿನ್ನೆ ಒಂದು ಮಗು ನನಗೆ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತಾರೆ ಫೋನ್ ಕರೆಯಲ್ಲಿ, ಗಣಿತ ಗಣಕ ಯಾವ ರೀತಿ ಇಂಪ್ರೂವ್ ಮಾಡ್ತಾರೆ, ಫ್ರೀ ಕರೆಂಟಿಂದ ಹೆಂಗೆ ಇಂಪ್ರೂವ್ ಆಗ್ತದೆ. ನಾನು ಎವ್ರಿ ಪಬ್ಲಿಕ್ ಸ್ಪೀಚ್ ಆರ್ ಸ್ಕೂಲ್ ಐ ವಿಸಿಟ್. ನಿನ್ನೆ ಒಂದು ಶ್ರಮದಾನ ಮಾಡಿದೆ, ಒಂದು ಕಾಂಪೌಂಡಿಗೆ ದುಡ್ಡು ಕೊಡಲ್ಲ, ಬಜೆಟಲ್ಲಿಲ್ಲ, ಅದನ್ನ NREGL ಮಾಡಬೇಕು. ಅದು NREGL ಮಾಡಬೇಕು ಅಂತ ಹೇಳಿದಾಗ ನಾನೇ ಹೋಗಿ ಕೂಲಿ ಕೆಲಸ ಮಾಡಿ ಡಿ ಸುಧಾಕರ್ ಅವರು ಕೂಡ ಸುಮ್ಮನೆ ಇದು ಮಾಡಿ ಕಾಂಪೌಂಡ್ ಮುಗಿಸ್ಬಿಟ್ಟೆ ಅಂತ ಹೇಳಲ್ಲ. ಈಗ ನಾವೇ ಉದಾಹರಣೆ ಆಗ್ಬೇಕು, ನಾನೇ ಶ್ರಮದಾನ ಮಾಡಿ ಒಂದು ಕಾಂಪೌಂಡ್ ಕಟ್ಟು. ಇನ್ನು ಬೇರೆ ಕಡೆಗೆ ಈಗಾಗಲೇ ಫೋನ್ ಮಾಡಿ ಸರ್ ನಮ್ಮ ತಾಲೂಕಿಗೂ ಬನ್ನಿ ಅಂತ ಕೆಲವರು MLA ಶಾಸಕರು ಮತ್ತು ಮಿನಿಸ್ಟರ್ಸು ಕೂಡ ಹೇಳಿದ್ರು, ವಿರೋಧ ಪಕ್ಷದ ಶಾಸಕರು. ನಾನೇ ಬರ್ತೀನಿ ಅಂದ. ಈಗ ನನ್ನ ಸ್ಕೂಲ್ ಪ್ರಾಪರ್ಟಿ ನಾನೇ ಇಂಪ್ರೂವ್ ಮಾಡ್ಬೇಕು ತಾನೆ. ಏನು ಹೋಗಿ ಒಂದು ದಿವಸ ಕೆಲಸ ಮಾಡಿ ನಾನು ಉದಾಹರಣೆ ಆಗೋದಾದರೆ ಅದು ಒಳ್ಳೆಯ ಸಂದೇಶ ಹೋಗುತ್ತೆ ಅಂತೇಳಿ ಭಾವಿಸ್ತೀನಿ. ಆಮೇಲೆ ನನಗೆ ಆ ಥರ ಆ್ಯಕ್ಟಿವಿಟಿ ಇಷ್ಟ, ನಾವೇ ಹೋಗಿ ಕೆಲಸ ಮಾಡೋದು ಇದು. ಬಟ್ ಪಾಠ ಹೇಳ್ಕೊಡೋಕ್ಕಾಗಲ್ಲ, ಯಾಕೆಂದರೆ ಅದು ಟೀಚರ್ಸೇ ಬೇಕಾಗ್ತದೆ. ಹಾಂ, ಅದು ಆ ಪ್ಯಾರಾಮೀಟರ್ಸ್ ಬಗ್ಗೆ ನಾನು ಅದು ಸೇಮ್ ಇರುತ್ತೆ, ಅದೆಲ್ಲ ಇದೆ. ಅದು ಸೊ ಅಲ್ಲಲ್ಲ ಅದು ಇವಾಗಿಂದಲ್ಲ, ಅದು 2013 ಸಹ. ಅದು ಯೂಶಲಿ ಕೊಡಲ್ಲ, ಬೇಕು ಅಂತ ಬೇಕಾದ್ರೆ ಅದಿದೆಯಾ? ಹಾಂ, ಪ್ರಾಕ್ಟೀಸ್ ಇದೆಯಾ? ಹಾಂ, ಬೇಕಾದ್ರೆ ಕ್ಯಾನ್ ಯು ಪುಟ್ ಇಟ್ ಆನ್. ಅದು ಒಂದು 8,000 ಜನ, ಅಬೌಟ್ 8,000. ಈ ಮಾರ್ಜಿನಲ್ 3 ಮಾರ್ಕ್ಸಲ್ಲಿ ಆವ್ರೇಜ್. ಹಾಂ, ಅದು ಬರೀ 8,000 ಚಿಲ್. 8,000 ಚಿಲ್. ಅಲ್ಲ, ಒಂದು ನಿಮಿಷ. ಹಾಂ, ನಾನು ಅದನ್ನ ಹೇಳ್ಬಾರ್ದು. ನಾನು ಕೆಲವು ಕಡೆಗೆಲ್ಲ ಮಾಸ್ ಕಾಪಿಂಗ್ ವಿಡಿಯೋಸು ಮತ್ತು ಫೋಟೋಸ್ ಎಲ್ಲ ಏನು ಕೊಟ್ಟಿರೋದ್ರ ಮೇಲೆ ಹಿಂದೆ ನಾನು ಒಂದ್ಸತಿ ಮಿನಿಸ್ಟರ್ ಆದಮೇಲೆ ಇದನ್ನು ಸುಮಾರು 7-8 ವರ್ಷದಿಂದ ಡಿಸಿಷನ್ ತೊಗೋಬೇಕು. ಯಾಕೆ ಪೂರ್ವಕರು ತೊಗೊಂಡಿಲ್ಲ ನನಗೆ ಗೊತ್ತಿಲ್ಲ, ಅದು ಅವ್ರ ಉತ್ತರ ಕೊಡಬೇಕು. ನಾನು ಬಂದಮೇಲೆ ನನಗನ್ನಿಸ್ತು ಅದು ಅವಶ್ಯಕತೆ ಇದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಯಾಕೆಂದರೆ ನನಗೆ UPSC ಮತ್ತು KPSC ಮತ್ತು IAS ಅಲ್ಲಿ ಕನ್ನಡ ಕೋಚಿಂಗ್ ಹೋಗೋರು, ಇಂಗ್ಲೀಷ್ ಕೋಚಿಂಗ್ ಹೋಗೋರು, ಮ್ಯಾಥ್ಸ್ ಕೋಚಿಂಗು, ಟೀಚರ್ ಯಾರು ದೊಡ್ಡವರು ವಯಸ್ಸಾದವರು, ಯಾಕೆ ಐ ಥಿಂಕ್ ಈ ಥರ ಆಗಿರ್ಬೋದು ಅಂತ ನಾನು ಅನಾಲಿಸಿಸ್ ಮಾಡಿದೆ. ಅದನ್ನು ನಾನು ಹೇಳ್ಕೊಳ್ಳಿಲ್ಲ ಹೊರಗೆ. ನಾನು ಏನು ಕೆಲಸ ಮಾಡಬೇಕು, ನಾನು ಮಾಡಿದ ಮೇಲೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ ಮೇಲೆ CBSE ಅವ್ರು ಮಾಡ್ತಾಯಿದ್ರು, ಈಗ KPSC ಅವ್ರು ಮಾಡ್ತಾಯಿದ್ದಾರೆ. ಸೊ ಇಟ್ ಈಸ್ ಅ ಜನರಲ್ ಪ್ರಾಕ್ಟೀಸ್ ದಟ್ ಇಟ್ ಹ್ಯಾಸ್ ಟು ಬಿ ವಾಚ್ಡ್. ಸೊ ನನ್ನಿಂದ ಆಯಿತು ಅನ್ನೋದ್ರ ಬದಲು ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ, ಬೇರೆಯವ್ರು ಅದನ್ನ ಉಪಯೋಗ ಮಾಡಿಕೊಂಡ್ರು ಅದೇ ಸಿಸ್ಟಮ್ನ ಅನ್ನೋದಕ್ಕೆ ನಾನು ಅದನ್ನ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅದು ಕೂಡ ಕಾರಣ ಇರ್ತದೆ, ಅದು ಕೂಡ ಕಾರಣ ಇರ್ತದೆ. ಓಕೆ, ಈಗ ಅಲ್ಲ ಒಂದು ನಿಮಿಷ, ನಮ್ಮ ವೆಬ್ಸೈಟಲ್ಲಿ ಈಗ ವಿತಿನ್ ಹಾಫ್ ಆನ್ ಅವರ್ 1 ಅವರಲ್ಲಿ ಹಾಕಕ್ಕೆ ಹೇಳಿದ್ದೀನಿ. ನಂತರ ಅದು ಆ ಡೇಟಾ ಇಲ್ಲ ಯಾವ ಸ್ಕೂಲ್ ಅಂತ ಸುಮ್ಮನೆ ನನಗೆ, ಯಾಕೆಂದರೆ ತುಂಬ ಇರ್ತದೆ. ಹಾಂ, ಏನಾದರೂ ಇದೆ ಅದು ಕೊಡ್ತಾರೆ, ಹಂಗೆ ಬರಲ್ಲ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅಂತ ಹೇಳಿ ಅದೊಂದು ಇಲ್ಲ, ಇವ್ರು ಅದನ್ನ ಹೋಗಬೇಡಿ. ನಾ ಹೇಳ್ತಾ ಇದ್ದೀನಿ, ಜನರಲ್ ಗ್ರೇಸ್ನ ಹೋದ್ಸತಿ ಅಂತೇಳಿ ಏನು ಮಾತಾಡಿತ್ತಲ್ಲ ಅದೆಲ್ಲ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ತೆಗೀರಿ ಅಂತಿದ್ದಾರೆ. ಇಲ್ಲ, ಅದನ್ನ ಡಿಸ್ಕ್ರಿಪ್ಷನ್, ಅದಕ್ಕೊಂದು ನೋಟಿಫಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡೋದಕ್ಕೆ ಪ್ಲೀಸ್ ಪುಟ್ ಇಟ್ ಆನ್ ದ ವೆಬ್ಸೈಟ್. ಅದನ್ನ ಉಪಯೋಗ ಆಗಿ ಪಾಸ್ ಆಗಿರೋದು 8,200 ಚಿಲ್ಲರೆ ಅಷ್ಟೇ. ನಂಬರ್ ಕೊಡ್ಬೋದು. ಆಮೇಲೆ ಅದರಲ್ಲಿ ಎಷ್ಟು ಜನರು, ಅದರಲ್ಲಿ 3% ಎಷ್ಟು ಕಷ್ಟ ಆಗುತ್ತೆ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಇಂಗ್ಲಿಷ್ ಕನ್ನಡ ಲ್ಯಾಂಗ್ವೇಜ್ ನೀವು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಬರೀ 55, ಅದು ಇಂಗ್ಲೀಷ್ 80 ಇದೆ. ಅದೇ ನೀವು 10% ಇದರಲ್ಲಿ ತೊಗೊಂಡ್ರೆ ಬರೀ 11 ಮಕ್ಕಳು ಮಾತ್ರ ಇಂಗ್ಲೀಷಲ್ಲಿ ತೊಗೊಂಡ್ರೆ ಅದರ ಭಾಳ ಡಿಫ್ರೆನ್ಸ್. ಯು ಹ್ಯಾವ್ ಟು ಬ್ರಿಂಗ್ ಇನ್ ದಟ್. ಅದೆಲ್ಲ ಕೋಚಿಂಗು, ಟೀಚಿಂಗು ಇದು. ಅದೇ ಇಲ್ಲ, ಅವರಿಗೂ ಗೈಡೆನ್ಸ್ ನಮ್ಮ ಇಲಾಖೆಯಿಂದ ಏನು ಕೊಡಬೇಕು, ಮತ್ತು ನಾಳೆ ದಿವಸ ಈ ಥರ ಮಾಡಿದ್ರೆ ಪರ್ಫಾರ್ಮೆನ್ಸ್ ಕಮ್ಮಿ ಇರೋದ್ರಿಂದ
ಅಲ್ಲಿ ಪಕ್ಕದಲ್ಲಿ ಕಾಲೇಜಸ್ ಹೆಂಗಿದೆ, ಸ್ಕೂಲ್ಸ್ ಹೆಂಗಿದೆ ಅಂತ ಸರ್ಕಾರದಿಂದ ಏನಾದ್ರು ಸಹಾಯ ಮಾಡ್ಬೋದು. ಈಗ 0% ಅಂದಾಗ ಏನಾಗ್ತದೆ, ಆಬ್ವಿಯಸ್ಲಿ ಆ ಮಕ್ಕಳು ಅಷ್ಟು ಕಾಲೇಜಿಗೆ ಹೋಗಲ್ಲ. ಹಂಗಾರೆ ನಾನು ಅವೈಲಬಿಲಿಟಿ ಕೊಡಬೇಕಲ್ಲ. ಸರ್ಕಾರಿ ಶಾಲೆ ಇತ್ತಂದ್ರೆ ನಾನು ಹೇಳ್ತೀನಿ ನೀವು ಈ ಕಡೆ ಬಂದ್ಬಿಡಿ. ಅವ್ರಿಗೂ ಅದನ್ನೆಲ್ಲ ಈಗ ಕುತ್ಕೊಂಡು ವರ್ಕೌಟ್ ಮಾಡಬೇಕು. ಪ್ರೈವೇಟಲ್ಲಿ ಐ ವಾಸ್ ಲಿಟಲ್ ಶಾಕ್ಡ್. ಪ್ರೈವೇಟು ಮತ್ತು ಅನುದಾನಿತ ಶಾಲೆಯಲ್ಲಿ 0% ಬರೋದಕ್ಕೆ ಕಾರಣಗಳು ಏನಾದ್ರು ಬ್ಯಾಕಲ್ಲಿ ಇನ್ನೇನೋ ಇರ್ಬೋದಾ ಅಂತ. ಜಸ್ಟ್ ಟು ರನ್ ದ ಇನ್ಸ್ಟಿಟ್ಯೂಷನ್ನು ಅನುದಾನ ಪಡೆಯೋದಕ್ಕಿರ್ಬೋದು. ಕೆಲವು ಎಕ್ಸಾಂಪಲ್ಸ್ ಇದೆ. ಕೆಲವ್ರು ಏನು ಮಾಡ್ತಾರೆ, ಅನುದಾನ ಪಡೆಯೋದಕ್ಕೆ ಮಕ್ಕಳ ಸಂಖ್ಯೆನೇ ಸುಮ್ಮನೆ ತೋರಿಸೋದು. ಅದಕ್ಕೆ ಈ ಸತಿ ಎಲ್ಲ ಸ್ಯಾಟ್ಸ್ ನೀವು ನೋಡಿದ್ದೀರ, ಬಜೆಟಲ್ಲೂ ಕೂಡ ಫೇಷಿಯಲ್ ಅಟೆಂಡೆನ್ಸು, ಸ್ಯಾಟ್ಸು ಇದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನೇನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಿಮ್ಮ ತಾಲೂಕಿನಲ್ಲೇ ಹೇಳಿದ್ರಿ, ಬೇರೆ ಒಂದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ 80% ತಗೊಳ್ತಾರೆ, ಅವ್ರಿಗೆ ಈಸಿಯಾಗಿ ಪಾಸ್ ಆಗ್ತಾರೆ, ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ ಕಡಿಮೆ ತಗೊಂಡಿರೋ ಪರಿಸ್ಥಿತಿಗಳು ಏನು ಸರ್? ಯಾಕಂದ್ರೆ ಸಾಕಷ್ಟು ಕಾಲೇಜುಗಳು ನಿಮ್ಮ ಶಿವಮೊಗ್ಗ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಡಿಕ್ರೀಸ್ ಇರುವಂಥದ್ದು. ಒಂದು 70% ಶಾಲೆ ಅವ್ರಿಗೆ ಸಹಾಯ ಮಾಡಬೇಕು. ಹಾಂ, ಅವ್ರ ಸೆಕ್ಷನ್ ಬೇರೆ ಮಾಡ್ತಾರೆ. ಸೊ ಅದಕ್ಕೆ ಏನು ಆಕ್ಷನ್ ತಗೊಳ್ತೀರಾ ಸರ್ಕಾರದಿಂದ? ಅಂದರೆ ಅವ್ರಿಗೆ ಸೇರಿಸ್ಕೊಳ್ಳಲ್ಲ ಅಂದರೆ ಅಡ್ಮಿಷನ್ ತಗೊಳ್ಳಲ್ಲ, ಯಾಕಂದ್ರೆ ಪರ್ಸೆಂಟೇಜ್ ಡೌನ್ ಆಗ್ತದೆ. ನೀವು ಹೇಳಿದ್ರೆ ನೋಡಿ, ನಮ್ಮ ಮನೆಗೆ ಬರ್ತಾರೆ, ಸರ್ ನನಗೆ ಈ ಶಾಲೆಯಲ್ಲಿ ಸೀಟ್ ಬೇಕು ಅಂತ. ನಾನು ಅದಕ್ಕೆ ಹೇಳ್ತೀನಿ, ಅಲ್ಲೊಂದು ಒಳ್ಳೆ KPS ಶಾಲೆನ ಈಗ ಮಾಡ್ತಾಯಿದ್ವಿ, ಅಲ್ಲಿ ಬಂದು ಸೇರಿಸಪ್ಪ, ಫ್ರೀಯಾಗಿ ಕೊಡ್ತೀನಿ ಅಂತ. ಗೌರ್ಮೆಂಟ್ ಶಾಲೆಗಳನ್ನ ಅಲ್ಲ, ನೀವು ಒಂದು ಕ್ವಶನ್ ಕೇಳ್ತಾ ಇದ್ದೀರಾ, ಯಾರ ಮೇಲೆ? ಐ ಡೋಂಟ್ ಥಿಂಕ್ ಸೊ. ನಮ್ಮ ಲಾ ಅಲ್ಲಿ ಪ್ರೈವೇಟ್ ಶಾಲೆಗೆ ಶುಲ್ಕದ ಕಂಟ್ರೋಲಿಗೆ ಹೋದ ತಕ್ಷಣ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸೊ ನನ್ನ ರೈಟ್ಸ್ ಬರೋದಿಲ್ಲ. ರೈಟ್ ಆಫ್ ಎಜುಕೇಷನ್ ಆ್ಯಕ್ಟ್ ಬಂದಾಗ ನೀನು ಕ್ಲೋಸ್ ಮಾಡು ಅಂತ ಹೇಳೋಕ್ಕಲ್ಲ. ಅವ್ನು ನಾಮ್ಸಲ್ಲಿ ಇದ್ಬಿಟ್ಟು ಬಂದರೆ ನಾವು ಅದನ್ನ ಪ್ಯಾರಾಮೀಟರ್ಸ್ನ ಇವಾಗ ಹೇಳಿದ್ರಲ್ಲ, ಪ್ರೈವೇಟ್ ಶಾಲೆಯಲ್ಲೂ ಕ್ವೈಟ್ ಶಾಕ್ ದಟ್ 90 ಸ್ಕೂಲ್ಸ್ ಕಾಲೇಜಸ್ ಆರ್ 0 ಅಂತ. ನಾನೇ ಶಾಕು. ಯಾಕೆಂದರೆ ನಾವು ಸರ್ಕಾರಿ ಶಾಲೆನೇ ಕಾನ್ಸಂಟ್ರೇಟ್ ಈಗ ಅವ್ರನ್ನೂ ಈಗ ಅಧ್ಯಾಯಕ್ಕೆ ತಗೊಳ್ಬೇಕಾಗತ್ತೆ ಇಂಥ ಇವ್ರನ್ನ. ಯಾಕೆಂದರೆ ಎಂಡ್ ಆಫ್ ದ ಡೇ ನಮ್ಮ ಮಕ್ಕಳೇ ಅಲ್ಲೂ ಕೂಡ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ನ್ಯೂನತೆಗಳು ಮೋಸ್ಟ್ಲಿ ಯೂಸ್ ಆಗ್ಬೋದಾ ನನಗೆ ಗೊತ್ತಿಲ್ಲ. ಅದೇನು ಗೊತ್ತಿಲ್ಲ, ನನಗೆ ಡೇಟಾ ಇಲ್ಲ. ಅದನ್ನು ಈಗ ತಗೊಂಡು ಮೇನ್ ಸ್ಟ್ರೀಮಿಗೆ ಮತ್ತು ಅವ್ರಿಗೆ ಏನು ಪ್ಯಾರಾಮೀಟರ್ಸ್ ಹಾಕಬೇಕಾಗ್ತದೆ, ಮಕ್ಕಳಿಗೆ ಸ್ಕೂಲಿಗೆ ಸೇರಿಸಿ ಪಾಠನೇ ಹೇಳ್ಕೊಡ್ಲಿಲ್ಲ ಅಂದರೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಸೊ ಅದನ್ನು ಈಗ ನೋಡಬೇಕು. ಇಟ್ ಈಸ್ ಓನ್ಲಿ 90, ಬಟ್ 0% ತೊಗೋಬೇಕು, 10% ತೊಗೋಬೇಕು. ಎಲ್ಲವನ್ನೂ ಸ್ಟಡಿ ಮಾಡೋಕ್ಕೆ ಹೇಳಿದೆ. ನಾವು ಬರೀ 100 ಹೆಂಗೆ ಕೊಟ್ಟಿದ್ದೀವಿ, ಎಲ್ಲ ಕ್ಯಾಟಗರಿದು ತೊಗೊಳ್ಳಿ ಅಂತ. 90%, 80%, ಇದು 10% ಆಲ್ಸೋ ಇಸ್ ಆಸ್ ಗುಡ್ ಆಸ್ 0% ಅಲ್ಲ. ಆಮೇಲೆ ಅಲ್ಲಿ ಮಕ್ಕಳಿಗೆ ಏನಾಗುತ್ತೆ, ಎಲ್ಲರೂ ಸುತ್ತಲೂ ಓದ್ದೇ ಇರೋ ಮಕ್ಕಳಿಗೆ ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಕ್ಲೋಸ್ ಮಾಡೋಣ, ಯಾಕೆಂದರೆ ಪ್ರಶ್ನೆಗಳು ಬೇಡ. ಏನಾಗಿದೆ? ನಾನು ಬೈಫರ್ಗೇಟ್ ಇರ್ತಲ್ಲ, ರೋಡ್ ಬೈಫರ್ಗೇಟ್ ಹೋಗ್ತೀಯಲ್ಲ, ಯಾರಿಗೂ ಏನಾಗಿಲ್ಲ, ಪೇಪರ್ಸ್ ಎಲ್ಲ ಸೇಫ್ಟಿಯಾಗಿ ರೀಚ್ ಆಗಿದೆ. ಒಂದು ನಿಮಿಷ ಇದ್ರೆ ಹೌದು. ಈಗ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಈ ವರ್ಷಕ್ಕೆ ಮಾತ್ರ ಎಲ್ಲರಿಗೂ ಫ್ರೀ. ಅಂದರೆ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ತಗೊಳ್ಳೋರಿಗೆ. ಹಾಂ, ಹಂಗೆ ತಗೊಳ್ಬೇಡಿ.